ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಇವತ್ತು ನಾವೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಡಿಸೈನು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ, ಟೋಟಲ್ 2 ಟೈಮ್ಸ್. ಅದು ಥ್ರೆಡ್ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು 2 ಟೈಮ್ಸ್ ಹಾಕಿಕೊಳ್ಳೋದು. ನೆಕ್ಸ್ಟ್ 3 ಚೈನ್ ಹಾಕಿಕೊಳ್ಳುವ. 3 ಚೈನ್ ಹಾಕ್ಕೊಂಡು ಆದ ಮೇಲೆ ಈ 3 ಚೈನ್ ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪ್ಲೇಸಿ ಇಲ್ಲಿಗೆ ಬರ್ತದೆ. ಇಲ್ಲ ಗೊತ್ತಾನೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಒಂದು ಚೈನ್ ಸ್ಟಿಚ್ ಬೇಕಾದರೆ ಬ್ಯಾಕ್ ಹಾಕೋಬೋದು, ಆದರೆ ಮುಂದೆ ಹಾಕ್ಕೊಳ್ಬಾರ್ದು. ಈ ರೀತಿ ಲಾಕ್ ಹಾಕಿ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿಯಾಗಿ ಬೀಡ್ ತೆಗೆದುಕೊಂಡು ಈ ಥ್ರೆಡ್ಡಿನೊಳಗಡೆಗೆ ಬೀಡ್ ಹಾಕ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿಕೊಳ್ಳುವ. ನೆಕ್ಸ್ಟು ಈ ಬೀಡ್ ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪ್ಲೇಸಿಗೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ನೆಕ್ಸ್ಟ್ 4 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3 4 ಈ ರೀತಿ ಸಿಂಗಲ್ ಸ್ಟೆಪ್ ಕುಚ್ಚು ಡಿಸೈನ್ ಆಗುವಾಗ ಫ್ಯಾಬ್ರಿಕನ್ನು ಈ ರೀತಿಯಲ್ಲಿ ಫ್ರಂಟ್ ಬ್ಯಾಕ್ ಎಲ್ಲ ನಾವು ತಿರುಗಿಸ್ಕೋಬೇಕಾಗ್ತದೆ. ಈ ಸಿಂಗಲ್ ಕ್ರೋಶೆ ಹಾಕಿದ್ವಾ ಫಸ್ಟಿಗೆ ಬೀಡಿಗಿಂತ ಮೊದಲು, ಆ ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 3 ಚೈನ್ ಸ್ಟಿಚ್ಚನ್ನು ಇಲ್ಲಿ ನಾವು 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ವಾ, 2 ಸಿಂಗಲ್ ಕ್ರೋಶದ ಮಿಡಲಲ್ಲೇ ಫಿಕ್ಸ್ ಮಾಡಿಕೊಳ್ಳುವ. ನೆಕ್ಸ್ಟ್ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ತೆಗೆದುಕೊಂಡು ಬೀಡನ್ನು ಇದರೊಳಗೆ ಈ ರೀತಿಯಲ್ಲಿ ಪುಲ್ ಮಾಡಿಕೊಂಡ್ರೆ ಆಯಿತು. ನಾನು ಸ್ಮಾಲ್ ಸೈಜ್ ಬೀಡ್ ತಗೊಂಡಿದ್ದೀನಿ. ಒಂದು ಚೈನ್ ಸ್ಟಿಚ್ ಆಗಿದೆ. ಈಗ ಬೀಡ್ ಲಾಕ್, ಇನ್ನೊಂದು ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಈಗ ಇಲ್ಲಿ 3 ಚೈನ್ ಸ್ಟಿಚ್ ಇತ್ತಲ್ಲ, ಆ 3 ಚೈನ್ ಸ್ಟಿಚ್ಚಿನ ಮಿಡಲಲ್ಲಿ ಒಂದು ಪೀಕಾಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನೋಡಿ, ಬೀಡು ಮಿಡಲಲ್ಲಿ ಬಂದಿರ್ತದೆ. ಈ ರೀತಿಯಾಗಿ ಕಾಣಿಸ್ತಿದೆಯಾ? ಇನ್ನೀಗ ಈ ಗ್ಯಾಪ್ ಇದೆ ನೋಡಿ 4 ಚೈನ್ ಸ್ಟಿಚ್ಚು, ಆ 4 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ವರ್ಕಿಗೆ 2 ಚೈನ್ ಸ್ಟಿಚ್ ಹಾಕಬೇಕಿತ್ತು. ನಾನು ತ್ರಿಬಲ್ ಚೈನ್ ಸ್ಟಿಚ್ ತ್ರಿಬಲ್ ಕ್ರೋಶೆ ಹಾಕೋದಕ್ಕೋಸ್ಕರ 3 ಚೈನ್ ಸ್ಟಿಚ್ ಹಾಕಿದ್ದೆ. ಈ ರೀತಿ 2ರಲ್ಲಿ ಒಂದು ಸತಿ 2ರಲ್ಲಿ ಒಂದು ಸತಿ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಹಾಕುವಾಗ ಲೆಂತ್ ಒಂದೇ ರೀತಿಯಲ್ಲಿ ಇರಬೇಕು. ಒಂದು ಚೈನ್ ಸ್ಟಿಚ್ ಹಾಕಿ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಒಂದು ಸತಿ ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಚೈನ್ ಸ್ಟಿಚ್ಚು 2 ಟೈಮ್ಸ್. ಈ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಿನಲ್ಲೇ ಒಂದು ಸತಿ ಪೀಕಾಟ್ ಮಾಡಿಕೊಳ್ಬೇಕು. ಇಲ್ಲಿ ಗೋಲ್ಡ್ ಬೀಡ್ ಬೇಕಾದರೂ ಹಾಕೋಬೋದು, ನಾನು ಪರ್ಲ್ ಬೀಡ್ ಹಾಕ್ಕೊಂಡೆ. ಒಂಚೂರು ಡಿಸೈನ್ ಚೇಂಜ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡ್ ಹಾಕಿದರೆ ಇನ್ನೂ ಡಿಸೈನ್ ಹೈಲೈಟ್ ಆಗಿ ಬರ್ತದೆ. ನಾನಿಲ್ಲಿ ಸ್ಯಾಂಪಲ್ ಕ್ಲೋತಿನ ಮೇಲೆ ಮಾಡೋದಕ್ಕೋಸ್ಕರ ಪರ್ಲ್ ಹಾಕ್ಕೊಂಡಿದ್ದು. ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ ಒಂದು ಸತಿ 2ರಲ್ಲಿ ಒಂದು ಸತಿ 2ರಲ್ಲಿ ಒಂದು ಸತಿ. ಇಲ್ಲಿ ನಾವು 4 ಚೈನ್ ಸ್ಟಿಚ್ ಹಾಕಿದ ಕಾರಣ 8 ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕಾಗ್ತದೆ. ಒಂದು ಚೈನ್ ಸ್ಟಿಚ್ಚು, ಇನ್ನೊಂದು ಬೀಡ್ ಇನ್ಸರ್ಟ್, ಒಂದು ಚೈನ್ ಸ್ಟಿಚ್ಚು ಹಾಕೊಂಡಾಯಿತು. ಆಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿದೆ, ಇನ್ನೊಂದು ಚೈನ್ ಸ್ಟಿಚ್ಚು, ಇನ್ನೊಂದು ಬೀಡ್ ಹಾಕಿ ಆದಮೇಲೆ 2 ಸತಿ ಚೈನ್ ಸ್ಟಿಚ್ಚು ಹಾಕ್ಕೊಳ್ಬೇಕು. ಈ 2 ಗ್ಯಾಪಲ್ಲಿ ಪೀಕಾಟ್ ಮಾಡಿಕೊಳ್ಳುವ. ಇಲ್ಲಿ ನಾವು 4 ಚೈನ್ ಸ್ಟಿಚ್ ಹಾಕಿದ ಕಾರಣ 8 ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಈಗ ಸೂಜಿ ಮೇಲೆ ಇನ್ನೊಂದು ಸತಿ 2 ಸತಿ ದಾರ ಸುತ್ತಿಕೊಂಡು
ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಒಂದು ಚೈನ್ ಸ್ಟಿಚ್ಚು, ಇನ್ನು ಬೀಡ್ ಇನ್ಸರ್ಟ್, ಬೀಡ್ ಹಾಕ್ಕೊಂಡು 2 ಟೈಮ್ಸ್ ಚೈನ್ ಸ್ಟಿಚ್ಚು, ಈ ಗ್ಯಾಪಿನಲ್ಲಿ ಪೀಕಾಟ್, ಎರಡರಲ್ಲಿ ಒಂದು ಸತಿ. ನೆಕ್ಸ್ಟು ಒಂದು ಲೂಪ್ ಉಂಟು, 2 ಲೂಪ್ ತೆಗೆದುಕೊಂಡು ಈ ಗ್ಯಾಪಿನಲ್ಲೇ ತ್ರಿಬಲ್ ಆರ್ಚ್ ಮಾಡ್ಕೊಳ್ಳಿ. ತ್ರಿಬಲ್ ಆರ್ಚ್ ತಗೊಳ್ಳುವಾಗ ಲೆಂತ್ ಎಲ್ಲ ಎವ್ರಿ ಟೈಮು ಒಂದೇ ಲೆಕ್ಕ ತಗೋಬೇಕು. ಯಾರಾದರೂ ಹೊಸದಾಗಿ ಕುಚ್ಚು ಕಲಿಯೋರಿದ್ದರೆ ಅವರು ಹೆಚ್ಚಾಗಿ ಡಬಲ್ ಕ್ರೋಶೆ ಮತ್ತು ತ್ರಿಬಲ್ ಕ್ರೋಶವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗ ಅವರ ಕೈ ಚೆನ್ನಾಗಿ ಹಿಡಿತ ಸಿಗ್ತದೆ, ಆಗ ಹಾಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡೆ, 2 ಚೈನ್ ಸ್ಟಿಚ್ಚು ಮತ್ತು ಪೀಕಾಟ್. ಕೆಲವೊಂದು ಡಿಸೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೋತೀವಿ, ಹೆಚ್ಚಾಗಿ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ತ್ರಿಬಲ್ ಕ್ರೋಶೆನೇ ಯೂಸ್ ಬರೋದು. ಇನ್ನೀಗ ಇದೇ ರೀತಿಯಲ್ಲಿ ನಾನು 8 ಟೈಮ್ಸ್ ಮಾಡಿಕೊಳ್ತೀನಿ. ಈಗ 1 2 3 4 5 ಆಗಿದೆ. ಇನ್ನು ಉಳಿದದನ್ನು ಇದೇ ರೀತಿಯಲ್ಲಿ ಮಾಡಿಕೊಂಡು ಹೇಳ್ತೀನಿ ಡಿಸೈನ್. ಈಗ ನಾವಿಲ್ಲಿ 8ನೇ ತ್ರಿಬಲ್ ಕ್ರೋಶಕ್ಕೆ ಬಂದಿದ್ದೀವಿ ನೋಡಿ. 1 2 3 4 5 6 7, ಇದು 8th ಒನ್. ಈ ಗ್ಯಾಪಲ್ಲಿ ಪೀಕಾಟ್ ಮಾಡಿಕೊಳ್ಬೇಕು. ಪೀಕಾಟ್ ಮಾಡಿಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿಕೊಳ್ಬೇಕು. ಈ ಡಿಸೈನು, ಈ ಟ್ರಿಬಲ್ ಕ್ರೋಶೆ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ, ಇದು ಇಲ್ಲ ಗೊತ್ತಾ, ಎಕ್ಸಾಕ್ಟ್ ಪ್ಲೇಸಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಾಗಿ ಎಕ್ಸಾಕ್ಟ್ ಪ್ಲೇಸಿಗೆ ಮಾಡಿಕೊಂಡ್ರೆ ಆಯ್ತು. ಈ ಆರ್ಚು ಫಿಕ್ಸ್ ಆಗ್ತದೆ ನೋಡಿ. ಇಲ್ಲ ಗೊತ್ತಕ್ಕೆ ಬಂತಾ? ಈ ಆರ್ಚು ಫಿಕ್ಸ್ ಆಯಿತು. ಈ ರೀತಿಯಾಗಿ ಅಗಾಲವಾಗಿ ಒಂದು ಆರ್ಚು ಫಾರ್ಮ್ ಆಗ್ತದೆ ತ್ರಿಬಲ್ ಕ್ರೋಶದಲ್ಲಿ. ಇದಕ್ಕೆ ದೊಡ್ಡ ಬೀಡ್ ಹಾಕ್ಕೊಂಡ್ರೆ ಚೈನ್ ಸ್ಟಿಚ್ಚು ಜಾಸ್ತಿ ಮಾಡ್ಕೋಬೇಕಾಗ್ತದೆ. ನಾನು ಅದಕ್ಕೆ ಮೀಡಿಯಮ್ ಸೈಜಿದು ಬೀಡ್ ಹಾಕ್ಕೊಂಡಿದ್ದು. ಇನ್ನು ಕುಚ್ಚು ಕಟ್ಟಲಿಕ್ಕೆ 5 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ಆರ್ಚಿನಿಂದ ಇನ್ನೊಂದು ಆರ್ಚಿಗೆ. ಇದಿಲ್ಲದಿದ್ದರೆ ಆರ್ಚು ದೊಡ್ಡದಿದೆ ಅಲ್ಲ, ಹಾಗಾಗಿ ಈ ಕಡೆಯಿಂದ ಆರ್ಚ್ ಕವರ್ ಆಗ್ತದಲ್ಲ, ಅದಕ್ಕೋಸ್ಕರ 5 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು. ಎಲ್ಲರ ಚೈನ್ ಸ್ಟಿಚ್ಚು ಜಾಸ್ತಿ ಮಾಡ್ಕೋಬೇಕಾಗ್ತದೆ. ನಾನು ಅದಕ್ಕೆ ಮೀಡಿಯಮ್ ಸೈಜಿದು ಬೀಡ್ ಹಾಕ್ಕೊಂಡಿದ್ದು. ಇನ್ನು ಕುಚ್ಚು ಕಟ್ಟಲಿಕ್ಕೆ 5 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಸ್ವಲ್ಪ ಗ್ಯಾಪ್ 4 ಚೈನ್ ಸ್ಟಿಚ್ ಹಾಕೊಂಡಾದ್ಮೇಲೆ ನೆಕ್ಸ್ಟು 3 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ನೆಕ್ಸ್ಟು 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಫಸ್ಟಿಗೆ ಮಾಡಿದ ಪ್ರೊಸೀಜರನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನಿಲ್ಲಿ ಸ್ಯಾಂಪಲ್ ಕ್ಲೋತಿನ ಮೇಲೆ ಹಾಕ್ಕೊಂಡಿರೋದ್ರಿಂದ 2 ಆರ್ಚನ್ನು ಮಾಡಿಕೊಂಡಿದ್ದೀನಿ. ಇಲ್ಲಿ 2 ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಕೊಂಡಿದ್ದೀನಿ, ಇಲ್ಲೊಂದು. ಈಗ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಟು ಥ್ರೆಡ್ಡನ್ನು 2 ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಕುಚ್ಚು ಕಟ್ಟಿ ಆದಮೇಲಿನ ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಬರ್ತದೆ ಅಂತ ತೋರಿಸ್ಕೊಡ್ತೀನಿ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಉಂಟು ನೋಡಿ. ಇಲ್ಲಿ 5 ಚೈನ್ ಸ್ಟಿಚ್ ಹಾಕಿದ ಕಾರಣ ಸ್ವಲ್ಪ ಗ್ಯಾಪ್ ಬಂದ ಹಾಗೆ ಕಾಣಿಸ್ತದೆ. ಅದೇ 3 ಚೈನ್ ಸ್ಟಿಚ್ ಹಾಕ್ತಿದ್ರೆ ತುಂಬ ಹತ್ತಿರವಾಗಿ ಬರ್ತಿತ್ತು. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.